ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಾನಲ್. ಇವತ್ತು ಮನೇಲೇ ಸುಲಭವಾಗಿ ಹಪ್ಪಳ ಸಂಡಿಗೆ ಮಾಡೋದನ್ನು ನೋಡೋಣ ಬನ್ನಿ. ಬೇಸಿಗೆನ ವೇಸ್ಟ್ ಮಾಡಬಾರ್ದು ಅಂತಾರೆ ಹಿರಿಯರು. ಬೇಸಿಗೆಯಲ್ಲಿ ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಇದನ್ನು ಯೂಸ್ ಮಾಡ್ಕೋಬೋದು. ಬನ್ನಿ, ಹಪ್ಪಳ ಮಾಡೋದಕ್ಕೆ ನಾನು ಒಂದು ಬಟ್ಲು ಅಕ್ಕಿ ಹಿಟ್ಟು, ಒಂದು ಅರ್ಧ ಸ್ಪೂನು ಉಪ್ಪು, ಒಂದು ಸ್ಪೂನು ಚಿಲ್ಲಿ ಫ್ಲೇಕ್ಸು, ಒಂದು ಸ್ಪೂನು ಜೀರಿಗೆ, ಒಂದು ಸ್ಪೂನು ಎಳ್ಳು ತೊಗೊಂಡಿದ್ದೀನಿ. ಈ 1 ಕಪ್ಪು ಅಕ್ಕಿ ಹಿಟ್ಟಿಗೆ 7 ಕಪ್ ಆಗೋಷ್ಟು ನೀರು ಹಾಕ್ಕೋಬೇಕು. ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಇಷ್ಟು ನೀರು ಬೇಕಾಗುತ್ತೆ. ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತಗೋತೀವೋ ಅದೇ ಕಪ್ಪಲ್ಲೇ 7 ಕಪ್ಪು ನೀರು ಹಾಕ್ಕೋಬೇಕು. ನೀರು ಒಂದು ಸ್ವಲ್ಪ ಅದು ಬಬಲ್ ಬರೋಕ್ಕೆ ಶುರುವಾದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೋಬೇಕು. ಒಂದು ಸ್ವಲ್ಪನೂ ಗಂಟಿಲ್ದಂಗೆ ನಿಧಾನಕ್ಕೆ ಕಲಿಸ್ಕೋಬೇಕು. ಗಂಟಾಗಬಾರ್ದು. ಅಕ್ಕಿ ಹಿಟ್ಟನ್ನೆಲ್ಲ ನಿಧಾನಕ್ಕೆ ನೀರೊಳಗಡೆ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಕೈ ಬಿಡ್ದ ಹಾಗೆ ತಿರುವ್ಕೋತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹೀಗೆ ಚೆನ್ನಾಗಿ ತಿರುಗ್ತಾ ಇದ್ದರೆ ಒಂದು 5-10 ನಿಮಿಷದಲ್ಲಿ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಇನ್ನೊಂದು 5 ನಿಮಿಷದಲ್ಲಿ ಇದು ಕುದಿಯೋದಕ್ಕೆ ಶುರುವಾಗುತ್ತೆ. ಫ್ರೆಂಡ್ಸ್, ನಾವು ಮನೆಯಲ್ಲೇ ಹೀಗೆ ಮಾಡಿಕೊಂಡ್ರೆ ಆರೋಗ್ಯವಾಗೂ ಇರುತ್ತೆ. ನೋಡಿ, ಹೀಗೆ ಕುದಿಯೋಕ್ಕೆ ಶುರುವಾಯ್ತಲ್ಲ, ಈಗ ಇದು ರೆಡಿಯಾಗಿದೆ ಅಂತ. ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಅರಳಿ ಹಾಗೆ ಬಿಟ್ಟಿದ್ದೀನಿ. ಇದೊಂದು 5 ನಿಮಿಷ ಆದಮೇಲೆ ನೋಡಿ ತೆಗೆದ್ರೆ ಎಷ್ಟು ಚೆನ್ನಾಗಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಹಪ್ಪಳ ಹಾಕೋದಕ್ಕೆ. ನೋಡಿ, ಇದಕ್ಕೆ ಇವಾಗ ಚಿಲ್ಲಿ ಫ್ಲೇಕ್ಸು ಮತ್ತು ಎಳ್ಳು ಮತ್ತು ಜೀರಿಗೆ ಬದಲು ನೀವು ಅಜ್ವಾನ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಆರಿದ ಮೇಲೆ ಹಾಕಬೇಕು, ಇಲ್ಲಾಂದರೆ ಕಲರ್ ಬಿಟ್ಕೊಂಬಿಡುತ್ತೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಎಲ್ಲನೂ ಹೀಗೆ ಕಲಿಸ್ಬಿಟ್ಟು ಇದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ತುಂಬ ಬಿಸಿಯಾಗಿಯೂ ಹಾಕಬಾರ್ದು. ಸ್ವಲ್ಪ ಆರಕ್ಕೆ ಬಿಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹಪ್ಪಳ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಪ್ಲಾಸ್ಟಿಕ್ ಶೀಟು ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಪ್ಪಳ ತಗೊಳ್ಳೋದಕ್ಕೆ. ನೋಡಿ, ಈಗ ಒಂದೊಂದೇ ಸ್ವಲ್ಪನೇ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಪ್ಪಳ ಹಾಕ್ಕೋಬೋದು. ತುಂಬ ತೆಳುವಾಗಿ ಹಾಕ್ಕೋಬಾರ್ದು, ಹಪ್ಪಳ ತೆಗಿಯೋದಕ್ಕೆ ಬರೋಲ್ಲ. ಸ್ವಲ್ಪ ಆದಷ್ಟು ಮೀಡಿಯಮಾಗಿ ಸ್ವಲ್ಪ ನೆಕ್ಸ್ಟು ಸಂಡಿಗೆ ಮಾಡ್ಕೊಳ್ಳೋಣ. ಸಂಡಿಗೆ ಮಾಡ್ಕೊಳ್ಳೋದಕ್ಕೆ 1 ಕಪ್ಪಿಗೆ 2 ಅಷ್ಟು ನೀರು ಹಾಕ್ಕೋಬೇಕು. ಅದಕ್ಕೆ ಮಸಾಲೆಗೆ ಒಂದು 5 ಮೆಣಸಿನ್ಕಾಯಿ, ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನೀರು ಒಂದು ಸ್ವಲ್ಪ ಕಾದ ತಕ್ಷಣ ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ನಾವು ರುಬ್ಬಿದ ಮಸಾಲೆ ಎರಡನ್ನೂ ಹಾಕಬೇಕು. ನೀರು ಮಳ್ಳೋಕ್ಕೆ ಶುರು ಆದಮೇಲೆ ಅದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುವ್ಕೋಬೇಕು. ಗಂಟಿಲ್ದಂಗೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ತಿರುವ್ಕೋಬೇಕು. ಇದು ಮುದ್ದೆ ಅದಕ್ಕೆ ಬರೋ ಥರ ನಾವು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನೋಡಿ, ಮುದ್ದೆ ಅದಕ್ಕೆ ಬಂದಿದೆ. ಇದನ್ನು ಇವಾಗ ಒಂದು ಬಿಳಿ ಬಟ್ಟೆ ಮೇಲೆ ಸ್ವಲ್ಪ ತೇವ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹೀಗೆ ನಾದ್ಕೊಂಡು ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು. ಹೀಗೆ ಬಟ್ಟೆಯಲ್ಲಿ ನಾದ್ಕೊಂಡ್ರೆ ನಿಮಗೆ ಬಿಸಿನೂ ತಗಲೋದಿಲ್ಲ. ಇದೆಲ್ಲ ನಾದ್ಕೊಂಡಾದ್ಮೇಲೆ ಇದನ್ನು ಸಣ್ಣ ಉಂಡೆಗಳು ಮಾಡ್ಕೋಬೇಕು. ಇದು ಸ್ವಲ್ಪ ಬಿಸಿ ಇರೋ ಹಾಗೆಯೇ ನೀವು ಉಂಡೆ ಮಾಡ್ಕೊಂಡ್ರೆ ಇದನ್ನು ಚಕ್ಲಿ ಒಳಗೆ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸಾಫ್ಟಾಗಿ ಬಂದಿದೆ. ನಾವು 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರು ಹಾಕ್ಕೊಂಡ್ರೆ ನೋಡಿ ಹೀಗೆ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನೆಲ್ಲ ಹೀಗೆ ಮಾಡಿಕೊಂಡು ಇದನ್ನು ಚಕ್ಲಿ ಹಿಟ್ಟಿಗೆ ಹಾಕ್ಕೊಂಡು ಹೊಸ್ಕೋಬೋದು. ಚಕ್ಲಿ ಹೊರಳಿಗೆ ಹಾಕ್ಕೊಂಡು ನೋಡಿ ಸಂಡಿಗೆನ ಈ ಥರ ಒತ್ಕೋಬೇಕು. ನಾವು ಯಾವ ಶೇಪಲ್ಲಿ ಬೇಕಾದರೂ ಸಂಡಿಗೆನ ಒಪ್ಕೊಬೋದು. ರೌಂಡಗಾಗಲಿ, ಉದ್ದಕ್ಕಾಗಲಿ, ಚಕ್ಲಿ ಥರ ಆಗಲಿ, ಯಾವ ಶೇಪಲ್ಲಿ ಬೇಕಾದರೂ ಸಂಡಿಗೆನ ಒತ್ಕೋಬೋದು. ನೋಡಿ, 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಇಷ್ಟೊಂದು ಹಪ್ಪಳ ಆಗಿದೆ. 100ಕ್ಕಿಂತಲೂ ಹೆಚ್ಚಿಗೆ ಹಪ್ಪಳ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಪ್ಪಳ. ಸಂಡಿಗೆ ಕೂಡ ನೋಡಿ ಉದ್ದದ್ದು. ನನ್ನ ಮಗ ಯಾವ್ಯಾವ ಡಿಸೈನ್ ಬೇಕೋ ಆ ಡಿಸೈನೆಲ್ಲ ಸಂಡಿಗೆ ಒತ್ಬಿಟ್ಟಿದ್ದಾನೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಎಣ್ಣೆಗೆ ಹಾಕಿ ತೋರಿಸ್ತೀನಿ ನೋಡಿ ಹಪ್ಪಳನ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ನೋಡಿ. ಎಷ್ಟು ದೊಡ್ಡ ದೊಡ್ಡದಾಗಿ ಅರಳ್ಕೊಂಡು ಬರ್ತಿದೆ ಅಂತ. ಸಂಡಿಗೆ ಕೂಡ ಹಾಕಿ ತೋರಿಸ್ತೀನಿ. ಮನೇಲಿ ನಾವು ಹೀಗೆಲ್ಲ ಮಾಡಿಕೊಂಡ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಮಳೆ ಬಂದಾಗ ಇಲ್ಲ ಊಟಕ್ಕೇನಾದರೂ ಸೈಡ್ ಬೇಕು ಅಂದಾಗ ಈ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಸಂಡಿಗೆ ಮತ್ತು ಹಪ್ಪಳ ನೋಡಿ ಹೇಗೆ ಕ್ರಿಸ್ಪಿಯಾಗಿದೆ, ಎಷ್ಟು ಸಾಫ್ಟಾಗಿದೆ. ಬಾಯಲ್ಲಿಟ್ರಂತೂ ಹಾಗೆ ಕರಗೋಗುತ್ತೇನೋ ಅನ್ನೋ ಹಾಗೆ ಅಷ್ಟು ಸಾಫ್ಟಾಗಿ ಬಂದಿದೆ. ಸಂಡಿಗೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನು ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡ್ಕೊಳ್ಳಿ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹೊರಗಡೆ ತರೋ ಬದಲು ಹೀಗೆ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್, ಬಾಯ್.